ನಮ್ಮ ಜೀವನಗಳು ಸುಂದರ ಸರಳವಾದಷ್ಟು ಬಹಳ ಅದ್ಭುತ. ಇದೇ ಫೆಬ್ರವರಿ 12ನೇ ತಾರೀಕು ಸರಳ ಸುಬ್ಬರಾವ್ ಆಗಿ ನಮ್ಮ ಸ್ಯಾಂಡಲ್ವುಡ್ನ ಕೃಷ್ಣ ಅಜಯ್ ರಾವ್ ಅವರು ಲಗ್ಗೆ ಇಡ್ತಾ ಇದ್ದಾರೆ. ಹೋದ್ಸಲ ಸಿಕ್ಕಾಗ ಕಾಲ್ ಮುರ್ಕೊಂಡಿದ್ರು, ಈ ಸಲ ಮನಸ್ಸು ಮುರ್ಕೊಂಡಿದ್ದಾರೆ. ಮಾತಾಡಿಸ್ತಾ ಹೋಗ್ತೀರಿ. ಅವ್ರ ಜೊತೆ ಒಂದು ಲವ್ ದಾಳ ಹಾಕೋದಕ್ಕೆ ಮಿಶಾ ನಾರಂಗ್ ಅವರು ಜಾಯಿನ್ ಆಗ್ತಾ ಇದ್ದಾರೆ. ಅಜಯ್ ಸರ್, ಒಂದು ಸ್ಟೇಜಲ್ಲಿ ನೀವು ಒಂದು ಮಾತು ಹೇಳಿದ್ದು ಈಗ ನೆನಪಾಯಿತು ನನಗೆ. ಈ ಸರಳ ಸುಬ್ಬರಾವ್ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಮುಗಿಯದ ಕತೆ ಇದು ಅಂತ. ಯಾಕೆ ಆ ಮುಗಿಯದ ಕತೆ, ಎಂಡ್ಲೆಸ್ ಜರ್ನಿ ಅಂತಾನ? ಹಂಗೆ ಹೇಳಿದ್ನ ಏನೋ ಜೋಶಲ್ಲಿ ಹೇಳಿದ್ದೆ ಅನ್ಸುತ್ತೆ. ಇಲ್ಲ, ಆಕ್ಚುಲಿ ದಿಸ್ ಅ ವೆರಿ ಸ್ವೀಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಹಂಗಾಗಿ ಅಂದ್ರೆ ಆ ಕಾಲಘಟ್ಟದಲ್ಲಿ ಹೋಗಿ ಜೀವಿಸುವಂತ ಒಂದು ಅವಕಾಶ, ಅದೊಂಥರ ಫ್ಯಾಂಟಸಿ ಅಲ್ವಾ. ಸೊ ಹಂಗಾಗಿ ಅಷ್ಟು ಖುಷಿಯಿಂದ ಹೇಳಿರ್ತಕ್ಕಂಥ ಅಂದ್ರೆ ಖುಷಿ ವಿಚಾರಗಳು ಅಷ್ಟೊಂದಿದಾವೆ. ಬ್ಯೂಟಿಫುಲ್ ಮೆಮೊರೀಸ್, ಅದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಆ ಡೈಲಾಗ್ಸ್ ಆಗಿರ್ಬೋದು, ಒಳ್ಳೆ ಒಳ್ಳೆ ಕಲಾವಿದರು, ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್, ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಾಗಾಗಿ ಅಷ್ಟೇ. ಮಿಶಾ ಅವರೇ, ತುಂಬಾ ಕೇರಿಂಗ್ ತೋರಿಸ್ತಾ ಇದ್ದಾರೆ ನಿಮ್ಗೆ. ಕುಕಿಂಗ್ ಹೇಳ್ಕೊಟ್ರ ನಿಮ್ಗೆ ಅಜಯ್ ಸರ್? Yeah. Misha and Sarala can't cook. Both. So, what else I can say? No. He asked, did I teach? I mean, as Subbu, did I teach? Oh, that was the question. Sarala. I'm sorry. You can cut this. Okay. So Misha and Sarala can't cook. And no, he didn't teach Sarala how to cook. She's so confident that she'll cook and she'll make him try whatever I have made. No, just try, eat. And she's so confident that's good. That cannot be bad. And he had tried it actually. Kudos to Subbu that he has guts to try shitty things. ಅಜಯ್ ಸರ್, ಟ್ರೇಲರ್ ನೋಡ್ತಾ ಇದ್ವಿ, ಒಂದು ಫ್ರೆಶ್ನೆಸ್ ಕಾಣಿಸ್ತಾ ಇದೆ. ನಾವು ತುಂಬಾ ಸಲ ಏನಾಗುತ್ತೆ, ನಮ್ಮ ಬದುಕಲ್ಲಿ ಕಳ್ಕೊಂಡಿರೋ ಕ್ಷಣಗಳನ್ನ ಮತ್ತೆ ರಿಲೀವ್ ಮಾಡೋ ಅಂತ ಚಾನ್ಸ್ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಸಿಗುತ್ತಂತೆ. ನಿಮಗ್ ಸಿಗ್ತಾ ಶೂಟಿಂಗ್ ಟೈಮಲ್ಲಿ? ಇನ್ನೊಂದ್ಸಲ ಹೇಳಿ. ಎಷ್ಟೋ ಕ್ಷಣಗಳನ್ನ ಕಳ್ಕೊಂಡಿರ್ತೀವಿ ನಾವು. 80ರ ದಶಕದ ಬಗ್ಗೆನೆ ಮಾತಾಡ್ತಾ ಇದ್ದೀನಿ. ಅದೆಲ್ಲವೂ ಮತ್ತೆ ಬಂದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಒಂದೊಂದ್ಸಲ ಅನ್ಸುತ್ತೆ. ನಿಮಗೆ ಆ ರೆಟ್ರೋ ಸ್ಟೈಲಲ್ಲಿ ಕಾಸ್ಟ್ಯೂಮ್ ಹಾಕೊಂಡು ಆ ಡೈಲಾಗ್ ಡೆಲಿವರಿ ಹೇಳೋವಾಗ ಅನ್ನಿಸ್ತಾ ಆ ಕ್ಷಣಗಳು ಮತ್ತೆ ಇರಬೇಕಾಗಿತ್ತು ಅಂತ? ಅದನ್ನ ಎಷ್ಟು ಎಂಜಾಯ್ ಮಾಡಿದ್ರಿ? ಅಲ್ಲಿ ಡೆಫಿನೆಟ್ಲಿ ಎಂಜಾಯ್ ಮಾಡಿದ್ವಿ. ಆವಾಗಿಂದು ವ್ಯಾಲ್ಯೂಸ್, ಆವಾಗಿನ ಡಿಸಿಪ್ಲಿನ್, ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಂಥ ಕಾಲ, ನಮ್ತನ ಅನ್ನೋದು ಅದೆಲ್ಲ ಡೆಫಿನೆಟ್ಲಿ ಇತ್ತು. ಅವೆಲ್ಲ ಮೌಲ್ಯಗಳು ಈಗ ಬರ್ತಾ ಬರ್ತಾ ಹೋಗ್ತಾ ಇದೆ, ಅದು ನಿಜ. ಹಾಗೆ ಅನ್ಸಿದ್ದುಂಟು. ಅದಕ್ಕೆ ಆ ಸಿನಿಮಾ ಚಂದ. ನಾನು ಹೇಳಿದ್ನಲ್ಲ, ಎಂಡ್ಲೆಸ್ ಮಾತಾಡ್ಬೋದು ಅನ್ನೋದು. ಸೊ ಆ ಎಕ್ಸ್ಪೀರಿಯನ್ಸಸ್ಗಳು ಚಿಕ್ಕದಾಗಿ ಹೇಳೋದು ಭಾಳ ಕಷ್ಟ ಆಗುತ್ತೆ ಮಾತಲ್ಲಿ. ಬಟ್ ಆ ಸೀನ್ಸ್ನಲ್ಲಿ ನಾವು ಅದೆಲ್ಲ ಊಹೆ ಮಾಡ್ಕೊಂಡು ಅವಾಗ ಜೀವಿಸಿರ್ತೀವಲ್ಲ, ಅದು ಹೆಂಗಿತ್ತು ಅವಾಗಿನ ಪೀರಿಯಡ್ ಅನ್ನೋದು, ದಟ್ಸ್ ವಂಡರ್ಫುಲ್. ಇವಾಗ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು, ನಾವು ಒಂದೇ ರೂಮ್ನಲ್ಲಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ನಾವು ನಮ್ಮ ಫೋನಲ್ಲಿ ಇರ್ತೀವಿ, ಇಲ್ಲಾಂದ್ರೆ ಅದು ಟಿ ವಿ ನೋಡ್ಕೊಂಡು, ಅಂದರೆ ಒಟ್ಟಿಗೆ ಅಷ್ಟು ಜನ ಇದ್ದೀವಿ, ಆದರೆ ನಮ್ಮ ಲೋಕದಲ್ಲಿ. ಬಟ್ ಆಗಿನ ಕಾಲದಲ್ಲಿ ಹೆಂಗಿರ್ತೈತೆ ಅಂದರೆ ಒಟ್ಟಿಗೆ ಇರ್ತಾ ಇದ್ರು, ಎಲ್ಲರೂ ಒಂದೇ ಲೋಕದಲ್ಲಿ ಇರ್ತಾ ಇದ್ರು. ಸೊ ಅದು ಬ್ಯೂಟಿಫುಲ್ ಪಾಯಿಂಟ್, ಅನ್ಯೋನ್ಯತೆ ಇರ್ತಾ ಇತ್ತು ಅವಾಗ. ರಾಜಾರಾಣಿ ಸಾಂಗ್ ನೋಡಿದ್ವಿ, ರಂಗೋಲಿ ಸಾಂಗ್ ನೋಡಿದ್ವಿ. ತುಂಬಾ ಒಂದು ರೆಟ್ರೋ ಫೀಲ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ತಾ ಹೋಗುತ್ತೆ. ನಿಮಗೆ ಬಾಲ್ಯದಿಂದ ಒಂದಷ್ಟು ನೆನಪುಗಳಿದೆ. ಟಿವಿಯಲ್ಲಿ ಸಿನಿಮಾಗಳನ್ನ ನೋಡ್ಕೊಂಡು ನಾನು ಇದೇ ತರ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಯೋಚನೆ ಬಂದಿರುತ್ತೆ, ಒಬ್ಬ ನಟನಾಗ್ಬೇಕು ಅಂತ ಅನ್ಕೊಂಡಾಗ. ಆ ನೆನಪುಗಳು ಈಗ ಹೇಗ್ ಕಾಡುತ್ತೆ ನಿಮ್ಗೆ? ಅಲ್ಲ, ನಟ ಒಂದೇ ಅಲ್ಲ, ನಮ್ಮ ತಂದೆನೂ ಅದೇ ಥರ ಉಡುಪುಗಳು ಹಾಕೊಳ್ತಾ ಇದ್ರಲ್ಲ. ನಾನು 80ನಲ್ಲೇ ಹುಟ್ಟಿದ್ದು, 80s ಕಿಡ್ಡೆ ನಾನು. ಸೊ ಹಾಗಾಗಿ ನಾನು ನೋಡಿದ್ದೀನಿ ಅದು, ನಮ್ಮ ಮನೆಯಲ್ಲೇ ನೋಡಿದ್ದೀನಿ ಅದನ್ನ. ನಾನೇನು ಈ ಸರಳ ಸುಬ್ಬರಾವ್ನಲ್ಲಿ ಏನು ಯಾವ ಥರ ಕಾಸ್ಟ್ಯೂಮ್ಸ್ಗಳು, ಬಟ್ಟೆಗಳು ಹಾಕಿದ್ದೀನಿ, ಸೇಮ್ ಡಿಟೋ ನಮ್ಮ ತಂದೆ ಆಗ್ತಾ ಇದ್ದಿದ್ದು. ಸೊ ಅವೆಲ್ಲ ಒಂದು ನೊಸ್ಟಾಲ್ಜಿಕ್ ಫೀಲ್ ಬಂದಿದೆ, ಲಿವಿಂಗ್ ಲೈಕ್ ಮೈ ಫಾದರ್ ಅನ್ನೋ ಥರ. ಮಿಶಾ ಅವರೇ, ನಾವು ನಿಧಾನಕ್ಕೆ ನಮ್ಮ ಇಂಡಿಯನ್ ಕಲ್ಚರ್ ಅನ್ನ ಮರೀತಾ ಇದೀವಿ, ಬೇರೆ ಬೇರೆ ಕಲ್ಚರ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದೀವಿ. ನಾವು ಈಗಿನ ಲೈಫ್ ಸ್ಟೈಲ್ಗಳನ್ನ ನೋಡ್ತಾ ಇದೀವಿ. ಈ ಸರಳ ಸುಬ್ಬರಾವ್ ಕಂಟೆಂಟ್ ಅಲ್ಲಿ ಆ ಒಂದು ಕಲ್ಚರಲ್ ಶ್ರೀಮಂತಿಕೆ ಕಾಣುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? So, yes, cultural change is there because we change with time. Everybody changes with time, and it's like if technology comes and culture also changes with that. But if we see only about love, no. So love in that era was very different from love in this era. So this movie is all about how genuine the love was in that era, how pure it was, how divine it was, which is not there anymore. So that's the only difference we like about love, what we feel, right? Yeah.
ನನಗೆ ನೀನು ನಿನಗೆ ನಾನು ಅನ್ನೋಂತ ಒಂದು ಲವ್ವೇಬಲ್ ಮೆಸೇಜ್ ಕಾಣಿಸ್ತಾ ಇದೆ ಕಂಟೆಂಟ್ಗಳಲ್ಲಿ. ಆ ಪ್ರೀತಿ ಎದ್ದು ಕಾಣಿಸ್ತಾ ಇದೆ. ನಾವು ತುಂಬಾ ಸಲ ಅನ್ಕೊಳ್ತೀವಿ ನಮ್ಮ ಸಿನಿಮಾಗಳಲ್ಲಿ, ದಶಕದಿಂದ ದಶಕಕ್ಕೆ ಲವ್ ಅನ್ನೋದು, ಪ್ರೀತಿ ಅನ್ನೋದು ಬೇರೆ ಬೇರೆ ತರ ಟರ್ನ್ ಪಡೆದುಕೊಳ್ತಾ ಹೋಗುತ್ತೆ. ಅದಕ್ಕೆ ಅದರದೇ ಆದ ವ್ಯಾಖ್ಯಾನಗಳಿದೆ. ಪ್ರೀತಿ ಚೇಂಜ್ ಆಗತ್ತೆ ಅನ್ಸುತ್ತಾ ನಿಮ್ಗೆ ಕಾಲಕ್ಕೆ ತಕ್ಕಂಗೆ? ವ್ಯಕ್ತಪಡಿಸೋ ರೀತಿ ಚೇಂಜ್ ಆಗುತ್ತೆ. ಪ್ರೀತಿ ಚೇಂಜ್ ಆಗಲ್ಲ, ವ್ಯಕ್ತಪಡಿಸೋ ರೀತಿ ಮತ್ತೆ ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಂಥ ಮೌಲ್ಯತೆಗಳು ವ್ಯತ್ಯಾಸ ಕಾಣುತ್ತೆ, ಅದು ಇದೆ. ನಿಮ್ಮ ಪ್ರಕಾರ ನಿಜವಾದ ಪ್ರೀತಿ ಹೇಗಿರಬೇಕು? ಹೌ ಶುಡ್ ಬಿ ಅ ಟ್ರೂ ಲವ್? Speechless. No, I can explain. ಎಕ್ಸ್ಪ್ಲೈನ್. The definition of true love. See, first, I don't like love is ಬ್ಲೈಂಡ್. love. No, love is not blind. Love should never be blind. Love is ಪಾಯ್ಸನ್. feeling for somebody else's pain. That can also be love. Feeling for somebody else's happiness. That is love. These days, what this dating apps, this is not love. Love is your soul is in your body, but that soul can feel others' souls, pain, happiness, and every sort of mood. That is love, and which is rare these days. So I feel that is love. Unless you can feel other person's intentions, no, there's no love. ನಾನು ಈ ವಿಚಾರದಲ್ಲಿ ಅಗ್ರಿ ಮಾಡ್ತೀನಿ. ಅದು ಡೇಟಿಂಗ್ ಗೀಟಿಂಗ್ ನಂಗೆ ಅರ್ಥ ಆಗಲ್ಲ. ಅದು ನಂಗೆ ಆ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ. ನನಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ಡೇಟಿಂಗ್. The vibe Ah. matching can be a thing that if you matches your vibe with somebody, if you match the vibe with someone, and the vibe only matches when the soul connects, right? So love is all about connecting the souls, and the soul concept is just depleting, like how dinosaurs disappears. So yeah. ಅಜಯ್ ಸರ್, ಈ ಭಾವನೆಗಳ ಹಂಗಿಲ್ಲ ಅಂತ ಹೇಳ್ತಾರೆ. ಭಾಷೆಯ ಹಂಗೂ ಕೂಡ ಇರೋದಿಲ್ಲ ಎಮೋಷನ್ನ ವ್ಯಕ್ತಪಡಿಸಕ್ ಹೋಗುವಾಗ. ಇವ್ರಿಗೆ ಕನ್ನಡ ಬರಲ್ಲ ಅಂತ ಅನ್ಕೊಳ್ಳೋಣ, ಕಲಿಯೋಂತ ಪ್ರಯತ್ನ ಪಡ್ತಾ ಇರ್ತಾರೆ. ನೀವು ನಿಮ್ಮ ಟೈಮಲ್ಲಿ ಕನ್ನಡ ತುಂಬಾ ಚೆನ್ನಾಗಿ ಬರೋ ಹೀರೋಯಿನ್ಗಳ ಜೊತೆ ಕೆಲಸ ಮಾಡ್ತಾ ಹೋಗಿರ್ತೀರಾ. ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗಿತ್ತು ಅಂದ್ರೆ ಆನ್ ದ ಸ್ಪಾಟ್ ಶೂಟಿಂಗ್ ಅಲ್ಲಿ? ನಾನು ಫಸ್ಟ್ ಆಫ್ ಆಲ್ ಪ್ರಾಂಪ್ಟ್ ತಗೊಂಡು ಆ್ಯಕ್ಟ್ ಮಾಡ್ತಾರಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡಲ್ಲ ನಾನು. ನನಗದು ಅಂದರೆ ಅವ್ರ ತಪ್ಪು ಸರಿ ನನಗೆ ಗೊತ್ತಿಲ್ಲ, ನನಗದು ಇರಿಟೇಟ್ ಆಗ್ತಾ ಇರುತ್ತೆ. ಯಾರು ಹಿಂದ್ಗಡೆ ಹೇಳ್ತಿರ್ತಾರೆ, ಅಂದರೆ ನಾನು ಏನೋ ಒಂದು ಎಮೋಟ್ ಮಾಡ್ತಿರ್ತೀನಿ, ಆ ಭಾವನೆಗಳು, ಆ ರಿಯಾಕ್ಷನ್ಸ್ ಆ ಟೈಮಲ್ಲೇ ಬರಬೇಕಾಗಿರುತ್ತೆ. ಯಾರೋ ಅಲ್ಲಿ ಹೇಳ್ತಾರೆ, ಆಲ್ರೆಡಿ ನನ್ನ ತಲೆನಲ್ಲಿ ಅದು ಎಮೋಷನ್ ಬಂದ್ಬಿಟ್ಟಿರುತ್ತೆ, ಅದನ್ನ ಕೇಳಿಸ್ಕೊಂಡು ಇವ್ರು ಹೇಳ್ತಿರ್ತಾರೆ. ಸೊ ನಂಗೆ ಅದು ಮೀಟ್ರ್ ಬರ್ತಾ ಇರಲ್ಲ ನನಗೆ ಅದು ಒಳಗಡೆ. ತುಂಬ ನಾಟಕೀಯ ಅಂತ ನಾನು ಪರ್ಫಾರ್ಮ್ ಮಾಡಬೇಕಾದ್ರೆ ಎಮೋಷನ್ಸ್ ಆಗಲಿ, ಹ್ಯೂಮರ್ ಆಗಲಿ, ಕೆಲವೊಂದು ನಾನು ಲೈವ್ ಬಿಲೀವ್ ಮಾಡ್ತೀನಿ ಆ ಟೈಮಲ್ಲಿ. ಅದು ನಾಟಕೀಯ ಆಗ್ತಾ ಇರುತ್ತೆ. ಸೊ ಇವ್ರು ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಅಂದಾಗ ನನಗೆ ಅದೊಂದು ಭಯ ಇತ್ತು. ಬಟ್ ಇವರೆಲ್ಲೂ ಅದು ಆ ಥರದ್ದು ತೊಗೊಂಡಿಲ್ಲ. ಇವರು ಕಲ್ತ್ಕೊಂಡ್ಬಿಟ್ಟು ಅದನ್ನು ಅರ್ಥ ತಿಳ್ಕೊಂಡು ಆ ಪದಗಳೆಲ್ಲ ಬರ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಓದಿ ಬಾಯಾಟ ಹಾಕಿ ಬಂದು ಪ್ರಿಪೇರ್ಡ್ ಆಗಿ ಬರೋರು. ಆ್ಯಂಡ್ ಇವ್ರು ಬಂದ ಸರಳನೇ ಕಾಣಿಸಿದ್ದು ನನಗೆ. ಮಿಶಾ ಕಾಣಿಸೇ ಇಲ್ಲ ಸೆಟ್ಟಲ್ಲಿ. ಸುಬ್ಬು ಹೋಗ್ತಾ ಇದ್ದ ಸೆಟ್ಟಿಗೆ, ಮಿಶಾ ಬರ್ತಾ ಇರಲಿಲ್ಲ, ಯಾರು ಸರಳ ಬರ್ತಾ ಇದ್ರು. ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮಿಶಾ ಅವರೇ, ನೀವು ಪಂಜಾಬಿಂದ ಸ್ಯಾಂಡಲ್ವುಡ್ಗೆ ಬಂದಿದ್ದೀರಾ. ಒಂದು ನೆಲದಿಂದ, ಒಂದು ಲ್ಯಾಂಡಿಂದ ಬೇರೆ ಲ್ಯಾಂಡಿಗೆ ಬಂದಾಗ ಒಂದಷ್ಟು ಕಲಿಯೋ ಲರ್ನಿಂಗ್ ಪ್ರೋಸೆಸ್ಗಳು ಇರುತ್ತೆ. ಸ್ಯಾಂಡಲ್ವುಡ್ ಹೇಗೆ ಕಾಣಿಸ್ತಾ ಇದೆ? ನಿಮ್ಮ ವ್ಯೂ ಏನು ಸ್ಯಾಂಡಲ್ವುಡ್ ಬಗ್ಗೆ? Very welcoming. Industry is all about people. If you happen to meet good people, you will say all good things about that. And luckily, I'm a God's child. I am only meet good people only. And this production, I don't call production. They're like my family now. So on their one call, I'm available. Like if they want me to work with them in future also, I'm happy to work with them, because I've created that sort of bond with this production, and they're like my family. So once firsts are always special, and if the first is good for you, then everything else, even if I'll face some hurdles, then also I won't feel it, because they have made me so comfortable that I will overcome that hurdle also in future, because they are there to support me, they are there to help me. So they are all like family. ಟ್ರೇಲರ್ನಲ್ಲಿ ರಂಗಾಯಣ್ ರಘು ಸರ್ ನಿಮ್ಗೊಂದು ಡೈಲಾಗ್ ಹೇಳ್ತಾರೆ, ಇಂದಿನ ಮಕ್ಕಳೇ ನಮ್ಮ ಮುಂದಿನ ಭವಿಷ್ಯ ಅಂತ. ಈಗಿನ ಮಕ್ಕಳ ಭವಿಷ್ಯ ನೀವು ನೋಡ್ದಂತೆ, ಏನಕ್ಕಂದ್ರೆ ನೀವು ಕೂಡ ಒಬ್ಬ ತಂದೆ. ಇಂದಿನ ಮಕ್ಕಳ ಭವಿಷ್ಯ ಅಂದ್ರೆ ಮುಂದೆ ಹೇಗಿರುತ್ತೆ ಅಂತ ನಾನು ಕಾಣ್ತಾ ಇರೋದ,
ಏನೋ ಗೊತ್ತಿಲ್ಲ, ಭಾಳ ವಿಸ್ಮಯಕರವಾಗಿದೆ. ಅಂದರೆ ಏನಂತಾನೆ ಗೊತ್ತಿಲ್ಲ. ಇಟ್ ವಿಲ್ ರಿಮೇನ್ ಎಸ್ ಎ ಕ್ವಶನ್. ಹೋಗ್ತಾ ಇರೋ ಸ್ಪೀಡು, ಹೋಗ್ತಾ ಇರತಕ್ಕಂಥ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್, ಅವ್ರಿಗಿರ್ತಕ್ಕಂಥ ನಾಲೆಜ್ಗಳು, ಅವ್ರು ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳು, ಇಟ್ಸ್ ಆಲ್ ಒಂದು ಕ್ವಶನ್ ಆಗೇ ಉಳಿಯುತ್ತೆ ಅನ್ಸುತ್ತೆ. ನಮ್ಗೇನು ಅದ್ರದ್ದು ಆನ್ಸರ್ ಗೊತ್ತಿಲ್ಲ, ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು. ಈ ಜೆನ್ಜಿ ಕಿಡ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ನೀವು? ಎಲ್ಲರೂ ಆ ಪ್ರಶ್ನೆ ಕೇಳ್ತಿದ್ದಾರೆ, ನಂಗೆ ಅದು ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಅಂದ್ರೆ ಒಂದು ಊಹೆ ಅನ್ನೋದು, ಜೆನ್ಸಿ ಅಂದ್ರೆ ಏನನ್ನೋದು ನನಗೆ ಗೊತ್ತಿದೆ, ಅಷ್ಟು ಗೊತ್ತಿಲ್ಲದೆ ಇರೋ ಅಂತದಲ್ಲ. ಬಟ್ ಹಾ, ಅದೇನೋ ಗೊತ್ತಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಂತಾನೆ ಅನ್ಸಲ್ಲ ನನಗೆ. ವಿಶಾ ಅವರೇ, ನೀವು ಹೇಳೋದಾದ್ರೆ ಲವ್, ಫ್ಯಾಮಿಲಿ, ಚಿಲ್ಡ್ರನ್ ಆಕ್ಟ್ ಮಾಡ್ತಾ ಇರುವಾಗ ಒಂದಷ್ಟು ಸಾಕಷ್ಟು ಫೀಲಿಂಗ್ಸ್ಗಳು ಜನರೇಟ್ ಆಗ್ತಾ ಹೋಗುತ್ತೆ. ನೀವು ಇಂಟ್ರಾ ಪರ್ಸನಲ್ ಆಗಿ ಏನಾದ್ರೂ ಹೇಳೋದಿದ್ರೆ ಈ ವಿಷಯಗಳ ಬಗ್ಗೆ? You explain first that to me. Very long question. I skipped it. Again. ನಿಮಗೆ ಲವ್, ಫ್ಯಾಮಿಲಿ, ಚಿಲ್ಡ್ರನ್ ಬಗ್ಗೆ ಏನ್ ಅನ್ಸುತ್ತೆ ಇವಾಗ? What do you feel about today's today's era? So in today's era, I don't feel like people are actually genuinely in love. They're just there, okay, because they are influenced by so much of technologies and I mean, I am again saying I may be from this time, but I still relate to Sarala's time because that was pure, that was genuine, and I think I am new, but my soul is very old. So I feel like an old school person in this era also. So love these days is not the same how it was before. So I don't relate to the love of this generation. I still relate to the love of love letters. And about family, obviously everybody wants to have a family, but me as a person, I can only start a family if I genuinely fall in love with someone. And about the children, so obviously everybody wants to extend their family. Then that also will happen if I fell in love with someone. So it all starts with love. How lucky you are in finding love. ಅಜಯ್ ಸರ್, ಒಂದ್ ಕಡೆ ನೀವು ಹೇಳ್ತೀರಾ, ಅಂದ್ರೆ ಒಂದು ಸಲ ಪತ್ರಕರ್ತರೆಲ್ಲ ಕೂತಾಗ ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಟೈಮಲ್ಲಿ ತುಂಬಾ ಅವಶ್ಯಕತೆ ಇದೆ ಅಂತ. ನನ್ನ ಮಾರ್ಕೆಟ್ ಇರ್ಬೋದು, ನನ್ನ ಸ್ಟಾರ್ಡಮ್ ಇರ್ಬೋದು, ಜನ ಯಾವ ರೀತಿ ನನ್ನ ಈ ಟೈಮಲ್ಲಿ ನೋಡ್ತಾರೆ ಅಂತ. ಈ ಸರಳ ಸುಬ್ಬರಾವ್ ಸಿನಿಮಾನ ನಾನು ತುಂಬಾ ಇಷ್ಟಪಟ್ಟು ಪ್ರೀತಿ ಕೊಟ್ಟು ಮಾಡಿದೀನಿ ಅಂತ ಹೇಳ್ತೀರಾ. ಆಡಿಯನ್ಸ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಈ ಸಿನಿಮಾ ಆ ನಿಟ್ಟಿನಲ್ಲಿ? ಅಲ್ಲಿ ಕನೆಕ್ಟ್ ಆಗಲಿ ಅಂತ ಆಶಿಸ್ತಾ ಇದ್ದೀನಿ. ಟು ಬಿ ವೆರಿ ಆನೆಸ್ಟ್, ನನಗೆ ವೆರಿ ಕ್ಲಿಯರ್ ಪಿಕ್ಚರ್ ಬರ್ತಾ ಇಲ್ಲ ಇನ್ನು. ಬಿಕಾಸ್ ದಿ ಕೈಂಡ್ ಆಫ್ ಆಡಿಯನ್ಸ್, ಈಗ ನನ್ನ ಮಾರ್ಕೆಟು ನಾನೇನು ಅದೆಲ್ಲ ಹೊರತುಪಡಿಸಿ ಕೂಡ ಇವತ್ತು ಇಂಡಸ್ಟ್ರಿಯನ್ ಪರಿಸ್ಥಿತಿನಲ್ಲೂ ಕೂಡ ಯಾವ ಸಿನಿಮಾನ ತಗೊಳ್ತಾರೆ, ಯಾವ ಸಿನಿಮಾಗೆ ಜನ ಬರ್ತಾರೆ ಬರಲ್ಲ, ಆಮೇಲೆ ಎಲ್ಲಿ ಮಾರ್ಕೆಟಿಂಗಲ್ಲಿ ಸೋಲ್ತಾ ಇದೀವಿ ಸಿನಿಮಾ, ಯಾವುದರಿಂದ ಇಂಟ್ರೆಸ್ಟ್ ಹುಟ್ಟಿಸ್ಬೇಕು ಜನಕ್ಕೆ, ಅಂದರೆ ಥಿಯೇಟ್ರಿಗೆ ಬಂದು ನೋಡ್ಬೇಕನ್ನೋ ಒಂದು ಇಂಟ್ರೆಸ್ಟ್ ಯಾವುದರಿಂದ ಹುಟ್ಟುತ್ತಾ ಇದೆ, ಅದೆಲ್ಲ ಆಯಾಮಗಳು ಯೋಚನೆ ಮಾಡಿದರೆ ಸ್ಟಿಲ್ ನಾನು ಸರಳ ಸುಬ್ಬರಾವ್ನ ಹೆಂಗೆ ಕೇಟರ್ ಮಾಡ್ತೀನಿ ಆಡಿಯನ್ಸಿಗೆ, ಅದು ಹೆಂಗೆ ತೊಗೊಂಡು ಹೆಂಗೆ ಬರ್ತಾರೆ ಅನ್ನೋದು ನನಗೇನೂ ಗೊತ್ತಿಲ್ಲ. ನಾನು ನೋಡಬೇಕಾಗಿದೆ. ನಿಮ್ಮ ವ್ಯೂ ತುಂಬಾ ಸ್ಪಷ್ಟವಾಗಿದೆ ಅನ್ಸುತ್ತೆ. ಒಂದೊಂದ್ಸಲ ಕೆಲವು ವಿಚಾರಗಳಲ್ಲಿ ಇಂಡಸ್ಟ್ರಿ ವಿಚಾರಕ್ಕೆ ಬಂದ್ರೆ ನೀವ್ ಯಾರಿಗೂ ಸವಾಲ್ ಹಾಕಲ್ಲ, ಅಥವಾ ನೀವ್ ಯಾರಿಗೂ ನಾನು ನಿನಗೆ ಕಾಂಪಿಟ್ ಮಾಡ್ತೀನಿ ಅಂತ ನೀವು ಮುಂದೆ ಹೋಗೋದಿಲ್ಲ. ಅದೆಲ್ಲವೂ ಕೂಡ ಅವಶ್ಯಕತೆ ಇದೆಯಾ ಒಬ್ಬ ನಟನಿಗೆ, ಅಥವಾ ಅವನ ಪಾಡಿಗೆ ಅವನ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕ? ಅವ್ನ ಪಾಡಿ ಅವ್ನ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು, ಎಲ್ಲರೂ ಅವ್ರವ್ರ ಪಾಡಿ ಕೆಲಸ ಮಾಡಿದ್ರೆ ಸಾಕು. ಕಾಂಪಿಟೇಷನ್ ಅದು ಜನರ ದೃಷ್ಟಿನಲ್ಲಿ ಅದು ಹುಟ್ಕೊಳ್ಳೋದು. ಅದು ಇನ್ಫ್ಯಾಕ್ಟ್ ಎಲ್ಲ ಟ್ರೂ ಡೆಡಿಕೇಟೆಡ್ ಆಕ್ಟರ್ ಯಾರೂ ಕಾಂಪಿಟೇಟಿವ್ ಆಗಿ ಯಾರು ಕೆಲಸ ಮಾಡಲ್ಲ, ಎಲ್ಲರೂ ಅವ್ರವ್ರ ಕೆಲಸನೇ ಮಾಡ್ತಾರೆ. ನೀವು ಕಂಪ್ಯಾರಿಸನ್ ಮಾಡ್ಕೊಳ್ತೀರಾ ಬೇರೆ ಹೀರೋಗಳ ಜೊತೆ, ಅಂದ್ರೆ ನಿಮ್ಮ ಕಾಲಾವಧಿಯಲ್ಲಿ ಬಂದ ಹೀರೋಗಳ ಜೊತೆ? ಏನು ಅವಶ್ಯಕತೆ ಇಲ್ವಲ್ಲ, ಅಷ್ಟೇ ಇಲ್ಲ. ಸಿನಿಮಾ ರಿಲೀಸ್ ಆಗ್ತಾ ಇದೆ 12ನೇ ತಾರೀಕು. ಸರಳ ಸುಬ್ಬರಾವ್, ಸಿಂಪ್ಲಿಸಿಟಿ ಇಸ್ ದ ಕೀ ಅಂತ ಹೇಳ್ಬೋದು. ಆಡಿಯನ್ಸ್ಗೆ ಯಾವ ತರ ಇನ್ವಿಟೇಷನ್ ಕಾರ್ಡ್ ಕೊಡ್ತೀರಾ? ಏನಕ್ಕಂದ್ರೆ ಸಿನಿಮಾನ ಬಂದು ನೋಡಿ ಅನ್ನೋದೇ ನಮಗೆ ಚಾಲೆಂಜ್ ಆಗ್ತಾ ಇದೆ ಈಗಿನ ಇಂಡಸ್ಟ್ರಿಯಲ್ಲಿ. ಅಲ್ಲ, ಒಂದು ರೆಟ್ರೋ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಥಿಯೇಟ್ರಲ್ಲಿ ಬಂದು ನೋಡಿದಾಗ. ಎಲ್ಲೂ ಕೂಡ ಎದ್ದು ಹೋಗಬೇಕು ಅಥವಾ ಒಂದು ವಿರಾಮ ತಗೋಬೇಕು ಅನ್ನೋ ಒಂದು ಅವಕಾಶ ಇಲ್ಲದೆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತೀವಲ್ಲ, ಅವಾಗ ಅದು ಒಂದು ಬೇರೆ ಮಜಾ ಕೊಡುತ್ತೆ. ಅಂದರೆ ನೀವು ಟೋಟಲಿ ಆ ವರ್ಲ್ಡಲ್ಲೇ ಬದುಕ್ತೀರಾ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಸಿನಿಮಾನಲ್ಲಿ ಸಾಕಷ್ಟು ಪ್ರೀತಿ 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 ಅನ್ನೋದಿದೆ. ಅಂದರೆ ರೊಮ್ಯಾನ್ಸ್, ಪ್ರೀತಿ, ಒಬ್ರಿಗೊಬ್ರಿಗೂ ನಾವು ವ್ಯಾಲ್ಯೂ ಕೊಡುವಂಥ ವಿಚಾರಗಳು ಭಾಳ ಮುಗ್ಧವಾಗಿ, ಭಾಳ ಸಿಹಿಯಾಗಿದೆ.
ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಟೈಮಿಗೆ ಬರ್ತಾ ಇದೀವಿ. 9 ತಿಂಗಳಾದ್ಮೇಲೆ ಚಿಲ್ಡ್ರನ್ಸ್ ಡೇ ಇದೆ. ಸೊ ಹೊಸದಾಗಿ ಮದುವೆ ಆಗ್ಬೇಕಂತಿರೋರು, ಹೊಸದಾಗಿ ಮದುವೆ ಆಗಿರೋರು, ವಂಡರ್ಫುಲ್ ಕಪಲ್ಸ್ ಎಲ್ರಿಗೂ ತುಂಬ ಇನ್ಸ್ಪೈರ್ ಮಾಡುತ್ತೆ. ಅಂದರೆ ಅಷ್ಟು ಆ್ಯಕ್ಷನ್, ಹೈ ವೋಲ್ಟೇಜ್ ಆ್ಯಕ್ಷನ್ ಇದೆ ಸಿನಿಮಾದಲ್ಲಿ. ನೋಡಿ ಮನೆಗೆ ಹೋಗಿ ಆ ಥರ ಗುದ್ದಾಡ್ಬೇಕು ಅಂತ ಅನ್ಸುತ್ತೆ. ಮುದ್ದಾಡ್ತಾ ಗುದ್ದಾಡ್ಬೇಕನ್ಸುತ್ತೆ. ಸೊ ಸರಳ ಸುಬ್ಬಾರಾವ್ ಸಿನಿಮಾ ಬಂದು ನೋಡಿ. ವಿಷಯ ಅವರೇ, ನಿಮ್ಮ ಸಿಂಪ್ಲಿಸಿಟಿ ಮೆಸೇಜ್. So, this love we all have seen. If people of my generation and his generation and our parents' generation, they want to see a different sort of love, then go and watch the movie, because that's retro, no? That's a different era. So, why don't you want to experience a different style of love, different dimension of love, different definition of love? And it's so pure that you would also want to have somebody like that in your life. So, you should definitely go and experience that. ಓಕೆ ಸರ್, ಟ್ರೈಲರ್ ನೋಡಾದ್ಮೇಲೆ ನಮಗನ್ಸಿದ್ದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗುತ್ತೆ ಸರಳ ಸುಬ್ಬಾರಾವ್ ಅಂತ. ಒಂದು ಚಿತ್ರಮಂದಿರಕ್ಕೆ ಒಂದು ಫ್ಯಾಮಿಲಿ ಬಂದರೆ 4 ಟಿಕೆಟ್ ಗ್ಯಾರಂಟಿ. ಸೊ ಹೌಸ್ಫುಲ್ ಆಗಲಿ. ಐ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಂ, ಹೇಳಿ. This is such a good family cinema that you can create a family after watching this cinema. ನಮ್ಮ ಡೈರೆಕ್ಟರ್ ಮಂಜು ಸ್ವರಾಜ್ ಅವರು ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ 2 ಮಕ್ಕಳಾದ್ರು ಸಿನಿಮಾ ಶೂಟಿಂಗ್ ಪ್ರಾಸೆಸ್ಸಲ್ಲಿ. ನಮ್ಮ ಕ್ಯಾಮ್ರಾಮನ್ ಪ್ರದೀಪ್ ಅವರಿಗೆ ಸಿನಿಮಾ ಪ್ರಾಸೆಸ್ಸಲ್ಲೇ 2 ಮಕ್ಕಳಾದ್ರು. ಸೊ ಯೋಚನೆ ಮಾಡಿ. Yeah. By the end of the cinema. ಎಫರ್ಟ್ ವರ್ಕೌಟ್ ಆಗಿದೆ ಅನ್ಬೋದು. ಥ್ಯಾಂಕ್ ಯು. ಎಫರ್ಟ್ ವರ್ಕೌಟ್ ಆಗಿದೆ. ಇದು ನೋಡಾದ್ಮೇಲೆ ಎಫರ್ಟ್ ಹಾಕ್ತಾರೆ ಜನ ಸಾಕಷ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ಸರಳ ಸುಬ್ಬಾರಾವ್ ಸ್ವೀಟ್ ಆದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.